ವೀಕ್ಷಕರೇ, ನಿತ್ಯ ಜ್ಯೋತಿರ್ವಾಸ್ತು ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿತ್ರ. ನೀವೆಲ್ಲರೂ ಸಹ ಕಾಯ್ತಾ ಇರ್ತೀರಾ ಇವತ್ತಿನ ಪಂಚಾಂಗ, ತಿಥಿ ಹಾಗೆ ದ್ವಾದಶ ರಾಶಿಗಳ ಫಲಾಫಲವನ್ನ ತಿಳಿದುಕೊಳ್ಳೋದಕ್ಕೆ. ಹಾಗೆ ಕಾರ್ಯಕ್ರಮವನ್ನ ತಡ ಮಾಡದೆ ನಾವು ಕೂಡ ಪ್ರಾರಂಭ ಮಾಡ್ತಾ ಇದ್ದೀವಿ. ಮೊದಲಿಗೆ ಕಾರ್ಯಕ್ರಮಕ್ಕೆ ಗುರೂಜಿಗಳನ್ನ ಸ್ವಾಗತಿಸೋಣ. ಖ್ಯಾತ ಜ್ಯೋತಿಷ್ಯ ವಾಸ್ತು ತಜ್ಞರಾದಂತಹ ಮಂಜುನಾಥ್ ಗುರೂಜಿಗಳು. ಗುರೂಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಗುರೂಜಿ. ದೇವಾನಾಂಚ ಋಷೀನಾಂಚ ಗುರು ಕಾಂಚನಂ ಸನ್ನಿವಂ ಬುದ್ಧಿಭೂತಂ ತ್ರಿಲೋಕೇಶಂ ತಂ ನಮಾಮಿ ಬೃಹಸ್ಪತಿ. ಗುರೂಜಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದಾಯ್ತು. ಹಾಗೆ ನಾವು ಹಿಂದಿನ ಸಂಚಿಕೆಯಲ್ಲಿ ನೋಡ್ತಾ ಬರ್ತಾ ಇರೋ ಪ್ರಕಾರ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ, ದ್ವಾದಶ ರಾಶಿಗಳಲ್ಲೇ ಕೊನೆಯ ರಾಶಿ ಮೀನ ರಾಶಿಯ ದ್ವಾದಶ ಅಂದ್ರೆ ಮಾಸ ಭವಿಷ್ಯವನ್ನ ಕೂಡ ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಳ್ತಾ ಹೋಗೋಣ. ಹಾಗೆ ಅದಕ್ಕೂ ಮುಂಚೆ ಇವತ್ತಿನ ಪಂಚಾಂಗ ಮತ್ತೆ ತಿಥಿಯನ್ನ ನೋಡೋಣ. ಗುರೂಜಿ ನೋಡಿ, ನಮ್ಮ ವೀಕ್ಷಕರಲ್ಲಿ ತಿಳಿಸ್ಕೊಳ್ಳೋದು ಇವತ್ತು ತುಂಬಾ ವಿಶೇಷವಾಗಿ 8 ಏಪ್ರಿಲ್ 2025 ಏಕಾದಶಿ ತಿಥಿಯಾಗಿರುವಂತದ್ದು. ಶುಕ್ಲ ಪಕ್ಷ, ಆಶ್ಲೇಷ ನಕ್ಷತ್ರ, ಬುಧನ ನಕ್ಷತ್ರ ಅಂತ ಹೇಳ್ತೀವಿ. ಶೂಲ ಯೋಗ ಮತ್ತು ವಾರ ಬಂದು ಮಂಗಳವಾರ, ಇವತ್ತಿನ ವಾರ ಅಂತ ಹೇಳ್ತೀವಿ. ಆಮೇಲೆ ಇವತ್ತಿನ ಒಂದು ಬೆಂಗಳೂರಿನ ಕಾಲಮಾನದಲ್ಲಿ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂತದ್ದು 6 ಗಂಟೆ 12 ನಿಮಿಷ ಸೂರ್ಯೋದಯದ ಕಾಲ ಮತ್ತೆ 6 ಗಂಟೆ 30 ನಿಮಿಷ ಸೂರ್ಯಾಸ್ತದ ಕಾಲ ಅಂತ ಹೇಳ್ತೀವಿ. ಇವತ್ತಿನ ಒಂದು ಕಾಲಮಾನದಲ್ಲಿ ನಾವು ಮುಹೂರ್ತ ಭಾಗದಲ್ಲಿ ತಗೊಂಡಾಗ ರಾಹು ಕೇತುವಿನ ಒಂದು ಪ್ರಭಾವ ಅಂದ್ರೆ ರಾಹುಕಾಲ ಅಂತ ನಾವೇನ್ ತಗೊಂತೀವಿ 3 ಗಂಟೆ 26 ನಿಮಿಷದಿಂದ 4 ಗಂಟೆ 58 ನಿಮಿಷ ಮತ್ತು ಯಮಗಂಡ ಕಾಲ 9 ಗಂಟೆ 17 ನಿಮಿಷದಿಂದ 10 ಗಂಟೆ 49 ನಿಮಿಷ. ಉಳಿಕ ಕಾಲ 12 ಗಂಟೆ 21 ನಿಮಿಷದಿಂದ 1 ಗಂಟೆ 54 ನಿಮಿಷದವರೆಗೆ ಇರುವಂತದ್ದು ಅಭಿಜಿತ ಮುಹೂರ್ತ ಅಥವಾ ಅಭಿಜಿತ ಲಗ್ನ ಅಂತ ನಾವೇನ್ ತಗೊಂತೀವಿ 11 ಗಂಟೆ 57 ನಿಮಿಷದಿಂದ 12 ಗಂಟೆ 46 ನಿಮಿಷವಾಗಿರುವಂತ. ಓಕೆ, ಇವತ್ತಿನ ಪಂಚಾಂಗ ಮತ್ತೆ ತಿಥಿಯನ್ನ ನೋಡಿದ್ವಿ. ವಾರ ಮಂಗಳವಾರ. ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ, ದೇವಿಯ ಆಶೀರ್ವಾದ ಇರ್ಲಿ ಅಂತ ಹೇಳ್ತಾ ಗುರೂಜಿ ಇವತ್ತಿನ ದ್ವಾದಶ ರಾಶಿಗಳ ಫಲಾಫಲವನ್ನ ನೋಡ್ತಾ ಹೋಗೋಣ. ಗುರೂಜಿ, ರಾಶಿಗಳಲ್ಲೇ ಮೊದಲನೇ ರಾಶಿ ಮೇಷ ರಾಶಿಯ ಇವತ್ತಿನ ದಿನ ಹೇಗಿದೆ ಗುರೂಜಿ? ಮೇಷರಾಶಿಯವರು ನಿಮ್ಮ ದೈಹಿಕ ರಚನೆಯನ್ನು ಕಾಯ್ದುಕೊಳ್ಳುವ ನೆರವಾಗುವ ಎಲ್ಲಾ ಕ್ರೀಡಾ ಚಟುವಟಿಕೆಗಳನ್ನು ಇವತ್ತು ನೀವು ಆನಂದಿಸಬಹುದು. ಅದರಿಂದ ನಿಮ್ಮ ದಿನ ಇವತ್ತು ಕ್ರಿಯಾತ್ಮಕವಾಗಿರುವಂತದ್ದು. ಓಕೆ, ಇವತ್ತಿನ ದಿನ ಕ್ರಿಯಾತ್ಮಕತೆಯಿಂದ ಕೂಡ ಮೇಷರಾಶಿಯವರಿಗೆ ಕೂಡಿರುತ್ತೆ. ಒಳ್ಳೇದಾಗ್ಲಿ ಅಂತ ಹೇಳ್ತಾ ಮುಂದಿನ ರಾಶಿ ಗುರೂಜಿ ವೃಷಭ ರಾಶಿ ನೋಡೋಣ. ವೃಷಭ ರಾಶಿಯವರು ಮನೆಯ ಅಗತ್ಯತೆಗಳನ್ನು ನೋಡುತ್ತಾ ಇಂದು ನಿಮ್ಮ ಜೀವನ ಸಂಗಾತಿಯೊಂದಿಗೆ ಯಾವುದೇ ಒಂದು ಅಮೂಲ್ಯವಾದ ವಸ್ತು ಖರೀದಿಸಬಹುದು. ಅದರಿಂದ ಸ್ವಲ್ಪ ನಿಮಗೆ ಆರ್ಥಿಕವಾಗಿ ಸ್ವಲ್ಪ ತೊಂದರೆ ಆಗ್ಬೋದು ಇವತ್ತಿನ ದಿನ ಅಂತ ನೋಡ್ತಾ ಬರ್ತೀವಿ. ಓಕೆ, ಆ ತೊಂದರೆಗಳಿಂದ ತಪ್ಪಿಸ್ಕೊಳ್ಳೋದಕ್ಕೆ ಯಾವ್ದಾದ್ರು ಮಾರ್ಗ ಸೂಚನೆಗಳೇನಾದ್ರು ಇದೆಯಾ ಗುರೂಜಿ? ತುಂಬಾ ಒಳ್ಳೆ ವಿಚಾರ ಅಂದ್ರೆ ಅದನ್ನ ಖರೀದಿ ಮಾಡ್ಲೇ ಇಲ್ಲ ಅಂದ್ರೆ ಅದನ್ನ ತಪ್ಪಿಸ್ಕೋಬಹುದು. ಆದ್ರೂ ಆ ಸಿಚುವೇಶನ್ಸ್ ಆ ರೀತಿ ಕರೆಕ್ಟ್ ಆಗೋದ್ರಿಂದ ಕನೆಕ್ಟ್ ಆಗೋ ಒಂದು ವಿಚಾರದಲ್ಲಿ ಓಂ ಶುಂ ಶುಕ್ರಾಯ ನಮಃ ಅಂತ ವೃಷಭ ರಾಶಿಯವರು ಸ್ನಾನ ಇತ್ಯಾದಿ ನಿತ್ಯ ಕರ್ಮಗಳು ಆದ ನಂತರ ಜಪ ಮಾಡೋದ್ರಿಂದ ಅದರಿಂದ ಸಮಸ್ಯೆಯಿಂದ ಹೊರಗಡೆ ಬರ್ತಾರೆ. ಓಕೆ, ಸೊ ಗುರೂಜಿಗಳು ಹೇಳ್ಕೊಟ್ಟಂತಹ ಒಂದು ಮಂತ್ರವನ್ನ ಕೂಡ ಹೇಳ್ಕೊಳ್ಳೋದ್ರಿಂದ ಆ ಸಮಸ್ಯೆಯಿಂದ ಅಥವಾ ಆ ಒಂದು ತೊಂದರೆಯಿಂದ ಹೊರಗಡೆ ಬರ್ಬೋದು ಅಂತ ಹೇಳ್ತಾ ಗುರೂಜಿ ಮುಂದಿನ ರಾಶಿ ಮಿಥುನ ರಾಶಿಯವರಿಗೆ ಮಂಗಳವಾರದ ದಿನ ಹೇಗಿದೆ? ಮಿಥುನ ರಾಶಿಯವರಿಗೆ ನಿಮ್ಮ ಸಂಗಾತಿಯ ಸಂತೋಷ ನೀಡಲು ತುಂಬಾ ಪ್ರಯತ್ನ ಪಡುತ್ತೀರಾ. ಇದರಿಂದ ಪೂರ್ತಿಯಾದ ದಿನ ಸಂತೋಷಮಯವಾಗಿರುವಂಥದ್ದು ಮತ್ತು ನಿಮ್ಮ ಸಂಗಾತಿಯ ಅಂದ್ರೆ ನಿಮ್ಮ ಜೀವನ ಸಂಗಾತಿಯ ಕುಟುಂಬ ಸದಸ್ಯರ ಅಡ್ಡಿಯ ಕಾರಣದಿಂದ ನಿಮ್ಮ ಜೀವನದಲ್ಲಿ ಅಂದ್ರೆ ನಿಮ್ಮ ಒಂದು ಇವತ್ತಿನ ದಿನದಲ್ಲಿ ಸ್ವಲ್ಪ ಏರುಪೇರು ಆಗಬಹುದು. ಓಕೆ, ಇವತ್ತಿನ ದಿನದಲ್ಲಿ ಸ್ವಲ್ಪ ಏರುಪೇರುಗಳು ಉಂಟಾಗುತ್ತೆ. ಯಾವುದಕ್ಕೂ ಸಹ ಎಚ್ಚರಿಕೆಯಿಂದ ಇದ್ರೆ ಅದನ್ನ ಕೂಡ ತಪ್ಪಿಸ್ಬೋದು ಅಲ್ವಾ ಗುರೂಜಿ? ಗುರೂಜಿ ಮುಂದಿನ ರಾಶಿ ನೋಡೋಣ. ಕಟಕ ರಾಶಿ ಅಥವಾ ಕರ್ಕಾಟಕ ರಾಶಿಯ ಇವತ್ತಿನ ದಿನ ಹೇಗಿದೆ ನೋಡೋಣ. ಕರ್ಕಾಟಕ ರಾಶಿಯ ಒಂದು ಜಾತಕಸ್ಥರಿಗೆ ಇವತ್ತಿನ ದಿನಮಾನದಲ್ಲಿ ನೋಡೋದಾದ್ರೆ ಅತ್ಯಂತ ಪ್ರೀತಿಯ ಕನಸು ನನಸುವಾಗುವಂತ ದಿನ ಆಗಿರುವಂತದ್ದು. ತುಂಬಾ ಸಂತೋಷ, ಸ್ವಲ್ಪ ಸಮಸ್ಯೆಗಳನ್ನು ಉಂಟಾಗಬಹುದು ಆರ್ಥಿಕವಾಗಿ, ಆದ್ರೂ ಕೂಡ ನಿಮ್ಮ ಮಾನಸಿಕ ತುಮಲಗಳನ್ನು ಹಿಡಿದಿಟ್ಕೊಂಡ್ರೆ ಇವತ್ತಿನ ಸಂತೋಷಮಯ ದಿನವಾಗಿರುವಂತದ್ದು. ಓಕೆ ಗುರೂಜಿ, ಇವಾಗ ನಮ್ಗೆ ಒಂದು ಪ್ರಶ್ನೆ ಬಂದಿದೆ ವಾಟ್ಸಪ್ ನಲ್ಲಿ. ಸೊ ಪ್ರಶ್ನೆಗಳನ್ನ ತಗೊಳ್ತಾ ಹೋಗೋಣ ಗುರೂಜಿ. ಇವರ ಹೆಸರು ಸಂಗೀತ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಜನ್ಮ ದಿನಾಂಕವನ್ನ ತಿಳಿಸ್ತಾ ಇದ್ದಾರೆ ಗುರೂಜಿ. 1/8/1997. ಹುಟ್ಟಿರುವಂತಹ ದಿನ ಶುಕ್ರವಾರ 1:00 ಬೆಳಗಿನ ಜಾವ ಅಂದ್ರೆ 12 ಗಂಟೆ ಆದ್ಮೇಲೆ ಬೆಳಗ್ಗೆ ಅಂತಾನೆ ಕನ್ಸಿಡರ್ ಮಾಡ್ತಾರಲ್ವಾ. ಸೊ 1:00 ಹುಟ್ಟಿದ್ದಾರೆ. ಸ್ಥಳ, ಇವರು ಹುಟ್ಟಿರುವಂತಹ ಸ್ಥಳ ಬಂದು ಗುಬ್ಬಿ ತಾಲೂಕಿನಲ್ಲಿ ಒಂದು ಹಳ್ಳಿ. ಗುರೂಜಿ, ಇವ್ರು ಕೇಳ್ತಾ ಇದ್ದಾರೆ, ಇವರ ಒಂದು ಮದುವೆ ವಿಚಾರದ ಬಗ್ಗೆ ಕೇಳ್ತಾ ಇದ್ದಾರೆ.
ನೋಡಿ, ಸಂಗೀತ ಅವ್ರು ಕೊಟ್ಟಿರುವಂತ ಮಾಹಿತಿ ಪ್ರಕಾರ ಅವರದ್ದು ಬಂದು ಆರ್ದ್ರ ನಕ್ಷತ್ರ ಮಿಥುನ್ ರಾಶಿ ಅಂತ ಹೇಳ್ತೀವಿ. ಮತ್ತೆ ಹುಟ್ಟಿರುವಂತದ್ದು ಶುಕ್ರವಾರ ಅಂತ ತೋರಿಸ್ತಾ ಇದೆ. ಹೌದು. ಋಷಭ ಲಗ್ನದ ಜಾತಕವಾಗಿರುವಂತದ್ದು. ಸಪ್ತಮ ಸ್ಥಾನಕ್ಕೆ ನಾವು ಮದುವೆ, ಭಾಗ್ಯ, ದಾಂಪತ್ಯ ಜೀವನ ಅಂತ ಹೇಳ್ತೀವಿ. ನಡೀತಾ ಇರುವ ದಶಾಭಕ್ತಿ ಕಾಲಮಾನದಲ್ಲಿ ಶನಿ ಮಹಾದಶನಲ್ಲಿ ಕೇತು ಅಂತರ್ದಶ ನಡೀತಿದೆ ಮಾರ್ಚ್ 2024 ಅದು ಈ ವರ್ಷದ ಏಪ್ರಿಲ್ ಕೊನೆ ಹಂತವರೆಗೂ. ಇವತ್ತಿನ ಒಂದು ದಿನಮಾನದಲ್ಲಿ ನೋಡಿದ್ರೆ ಇವತ್ತು 8ನೇ ತಾರೀಕು ಅಂತ ನಾವು ನೋಡೋದಾದ್ರೆ ಇವರಿಗೆ ಏಪ್ರಿಲ್ 25 ಕೂಡ ಈ ಕೇತು ಅಂತರ್ದಶ ನಡೀತಿರುತ್ತೆ. ಮುಂಬರುವ ಮೇ ತಿಂಗಳಲ್ಲಿ ಇವರಿಗೆ ಶನಿ ಮಹಾದಶನಲ್ಲಿ ಶುಕ್ರ ಅಂತರ್ದಶ ಅಂತ ನಡೆಯುವಂತದ್ದು. ಶುಕ್ರ ಬಂದು ಶುಭ ಕಾರ್ಯಗಳಿಗೆ ಕಾರಕವಾಗಿರುವಂತ ಗ್ರಹ ಆಗಿರೋದ್ರಿಂದ ಬರುವಂತ ಮೇ ಇಂದ ಇವರಿಗೆ ಕಂಕಣ ಬಲ ಅಥವಾ ಮದುವೆ ಭಾಗ್ಯ ಕೂಡ್ ಬರುವಂತದ್ದು. ಸೊ ಇಲ್ಲಿ ಸ್ವಲ್ಪ ಏನಾಗುತ್ತೆ, ಸಪ್ತಮ ಸ್ಥಾನಾಧಿಪತಿ ಮಂಗಳ ಪಂಚಮ ಸ್ಥಾನದಲ್ಲಿ ಇರೋದ್ರಿಂದ ಮತ್ತೆ ಗುರು ಕೂಡ ಭಾಗ್ಯ ಸ್ಥಾನದಲ್ಲಿ ಇರೋದ್ರಿಂದ ಸ್ವಲ್ಪ ಏನೋ ನಿಧಾನ ಆಗ್ತಿದೆ. ಅಂದ್ರೆ ರಾಹು ಕೇತು ಆಕ್ಸಿಸ್ ಅಲ್ಲಿ ಎಲ್ಲಾ ಗ್ರಹಗಳಿರೋದ್ರಿಂದ ಸ್ವಲ್ಪ ಸಂಬಂಧಪಟ್ಟಂತದ್ದು ತಿಲಾ ಶಾಂತಿ ಅಥವಾ ಶನಿ ಶಾಂತಿ ಅಂತ ಹೇಳ್ತೀವಿ, ನದಿ ತೀರದಲ್ಲಿ ಮಾಡುವಂತದ್ದು ಅಥವಾ ರಾಹು ಕೇತುವಿನ ಶಾಂತಿ ಮಾಡುವಂತದ್ದು ಇವರಿಗೆ ಬೇಗ ಮದುವೆ ಆಗಂತ ಎಲ್ಲಾ ಯೋಗಗಳು ಕೂಡ್ ಬರುತ್ತೆ. ಅಂದ್ರೆ ತಿಲ ಶಾಂತಿ ಅದನ್ನ ನದಿ ತೀರದಲ್ಲೇ ಮಾಡ್ಬೇಕಾಗುತ್ತೆ ಅಥವಾ ಶನಿ ಶಾಂತಿನೂ ನದಿ ತೀರದಲ್ಲೇ ಮಾಡ್ಬೇಕಾ ಅಥವಾ ಮನೆಯಲ್ಲೇ ಏನಾದ್ರೂ ಮಾಡಿಸ್ಬೋದಾ, ಏನು ಹೇಗೆ ಅಂತ ಹೇಳಿ? ಕೆಲವೊಂದು ಶನಿ ಆಗ್ಲಿ ಮತ್ತೆ ಶನೇಶ್ವರರಿಗೆ ಸಂಬಂಧಪಟ್ಟಂತ ಒಂದು ಶಾಂತಿ ಕಾರ್ಯಗಳನ್ನ ಸರ್ವೇ ಸಾಮಾನ್ಯವಾಗಿ ನಾವು ಮನೆಯಲ್ಲಿ ಸ್ವಲ್ಪ ರೆಕಮೆಂಡ್ ಮಾಡೋದಿಲ್ಲ. ಯಾಕಂದ್ರೆ ಶನೇಶ್ವರಿಗೆ ತುಂಬಾ ಪೂಜಾ ಅನುಷ್ಠಾನಗಳನ್ನು ಕಟ್ಟುನಿಟ್ಟಾಗಿರುವಂತದ್ದು. ಸೊ ಆ ವಿಚಾರವಾಗಿ ನೋಡೋದಾದ್ರೆ ಸ್ವಲ್ಪ ನದಿ ತೀರದಲ್ಲಿ ಮಾಡಿದಾಗ ದೋಷ ಪರಿಹಾರ ಇನ್ನೂ ಬೇಗ ಸಿಗುತ್ತೆ ಅನ್ನೋದು ಒಂದು ಸೂಚನೆ. ರಾಹು ಕೇತು ಶಾಂತಿ ಹೇಳಿದ್ರಲ್ಲ ಗುರುಜಿ, ಅದನ್ನ ಮನೆಯಲ್ಲೇ ಮಾಡಿಸ್ಬೋದಾ ಹೇಗೆ? ಇಲ್ಲ, ಅದು ಕೂಡ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತದ್ದು. ರಾಹು ಕೇತುಗೆ ಸಂಬಂಧಪಟ್ಟಂತದ್ದು ತಿರುಪತಿ ಹತ್ರ ಶ್ರೀಕಾಳಹಸ್ತೀಶ್ವರ ದೇವಸ್ಥಾನ ಇದೆ, ಅಲ್ಲಿ ರಾಹುಕೇತು ಶಾಂತಿ ಮಾಡುವಂಥದ್ದು. ಅಥವಾ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಕೂಡ ರಾಹುಕೇತುಗೆ ಸಂಬಂಧಪಟ್ಟಂತದ್ದು ಶಾಂತಿ, ರಾಹುಕೇತು ಅಂತಾರೆ ಅಥವಾ ಆಶ್ಲೇಷ ಬಲಿ ಸೇವೆ ಅಂತ ಹೇಳ್ತಾರೆ. ಈ ರೀತಿ ಪರಿಹಾರ ಮಾಡ್ಕೊಳ್ಳೋದ್ರಿಂದ ಒಳ್ಳೇದಾಗುತ್ತೆ ದೇವಸ್ಥಾನಕ್ಕೆ ಸಂಬಂಧಪಟ್ಟ. ಓಕೆ, ಸಂಗೀತ ಅವರು ಕೂಡ ನಮಗೆ ಪ್ರಶ್ನೆನ ಕಳಿಸಿದ್ರು. ಹಾಗೆ ಅವರ ಒಂದು ಮದುವೆ ವಿಚಾರದ ಬಗ್ಗೆ ನಮಗೆ ಕೇಳೋಕೆ ಹೇಳಿದ್ರು ಗುರೂಜಿಗಳ ಬಳಿ. ಗುರೂಜಿಗಳು ಕೂಡ ನಿಮ್ಮ ಪ್ರಶ್ನೆಗೆ ಉತ್ತರವನ್ನ ನೀಡಿದ್ದಾರೆ. ಅವರು ಹೇಳಿದಂತಹ ಪರಿಹಾರ ಕ್ರಮಗಳು ಏನಿದೆ, ಬರುವಂತಹ ಮೇ ತಿಂಗಳಲ್ಲೂ ಕೂಡ ಕಂಕಣ ಬಲ ಕೂಡ್ ಬರುತ್ತೆ. ಹಾಗೆ ಅದು ಬೇಗ ಕೂಡ ಆಗ್ಬೇಕಂದ್ರೆ ಪರಿಹಾರ ಮತ್ತೆ ಶಾಂತಿಯನ್ನ ಮಾಡಿಸೋದಕ್ಕೆ ಕೂಡ ಸೂಚನೆಯನ್ನ ನೀಡಿದ್ದಾರೆ. ಅದನ್ನ ನೀವು ಅನುಸರಿಸಿ ಅಂತ ಹೇಳ್ತಾ ಗುರೂಜಿ, ನಾವು ರಾಶಿ ಫಲವನ್ನ ನೋಡ್ತಾ ಹೋಗ್ತಾ ಇದ್ವಿ. ಕರ್ಕಾಟಕ ರಾಶಿವರೆಗೂ ನೋಡಿದ್ವಿ. ಮುಂದುವರೆದು ಸಿಂಹ ರಾಶಿಯ ಮಂಗಳವಾರದ ದಿನ ಅವರಿಗೆ ದಿನ ಭವಿಷ್ಯ ಹೇಗಿದೆ ಗುರೂಜಿ? ಸಿಂಹ ರಾಶಿಯವರು ನಿಮ್ಮ ಸಂಗಾತಿಯೊಡನೆ ಸೇರಿ ಒಂದು ಉತ್ತಮ ತಿಳುವಳಿಕೆ, ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ನೆಲೆಸುವಂತ ದಿನ. ಇದರಿಂದ ನಿಮಗೆ ಇವತ್ತಿನ ದಿನ ಸಮೃದ್ಧಿಯನ್ನು ತರುತ್ತದೆ. ಸಮೃದ್ಧಿಯನ್ನ ತರುವಂತಹ ದಿನ ಮಂಗಳವಾರದ ದಿನ ಸಿಂಹ ರಾಶಿಯವರಿಗೆ ಆಗಿದೆ. ಒಳ್ಳೇದಾಗ್ಲಿ ಅಂತ ಹೇಳ್ತಾ ಗುರೂಜಿ, ಮುಂದಿನ ರಾಶಿ ಕನ್ಯಾ ರಾಶಿ. ನೀವು ಬೇರೆಯವರ ಸಲುವಾಗಿ ಕಾಳಜಿ ತಗೊಂಡು ನಿಮ್ಮ ಒಂದು ಸಮಯ ವ್ಯರ್ಥವಾಗುವಂತ ದಿನ, ಆದ್ರಿಂದ ನಿಮಗೆ ಒತ್ತಡವಾಗಿರುವಂತ ದಿನ. ಬೇರೆಯವರಿಗೆ ಕಮ್ಮಿ ಸಮಯ ನೀಡಿ ನಿಮ್ಮ ಬಗ್ಗೆ ನೀವು ಕಾಳಜಿ ವಹಿಸಿ ನಿಮ್ಮ ಒತ್ತಡವನ್ನು ಕಮ್ಮಿ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಓಕೆ, ಕನ್ಯಾ ರಾಶಿಯವರ ಇವತ್ತಿನ ದಿನವನ್ನ ಕೂಡ ನಾವು ಗಮನಿಸಿದ್ವಿ. ಮುಂದಿನ ರಾಶಿ ಗುರೂಜಿ, ತುಲಾ ರಾಶಿಯವರ ಇವತ್ತಿನ ದಿನ ಹೇಗಿದೆ ನೋಡೋಣ. ಇಂದು ನೀವು ನಿಮ್ಮ ಉಚಿತ ಸಮಯವನ್ನು ನಿಮ್ಮ ತಾಯಿಯ ಸೇವೆಯಲ್ಲಿ ಕಳೆಯಲು ಬಯಸುವಿರಿ. ಅದೇ ರೀತಿ ತಕ್ಷಣದಲ್ಲಿ ಯಾವುದೇ ಕೆಲಸ ಬರುವುದರಿಂದ ಸ್ವಲ್ಪ ಆ ಸೇವೆಯಲ್ಲಿ ಏನೋ ಅಡಚಣೆ ಆಗ್ಬೋದು. ಆದ್ರೂ ಕೂಡ ನೀವು ಹೆಚ್ಚಿನ ಸಮಯ ನೀಡಿ ನಿಮ್ಮ ತಾಯಿಯ ಕೃಪೆಗೆ ಒಳಗಾಗುವಂತ ದಿನ. ಓಕೆ, ತುಲಾ ರಾಶಿಯವರ ಇವತ್ತಿನ ದಿನ ಹೇಗಿದೆ ಅಂತ ಹೇಳಿ ಕೂಡ ನಾವು ತಿಳ್ಕೊಂಡ್ವಿ. ಮುಂದುವರೆದು ಗುರೂಜಿ, ವೃಶ್ಚಿಕ ರಾಶಿಯ ವಿಚಾರದ ಬಗ್ಗೆ ನೋಡ್ತಾ ಹೋಗೋಣ ಗುರೂಜಿ. ವೃಶ್ಚಿಕ ರಾಶಿಯವರು ಇಂದು ನಿಮ್ಮ ಹಿಂದಿನ ಸಾಲವನ್ನು ಮರುಪಾವತಿ ಮಾಡುವಂತ ದಿನ. ನಿಮ್ಮ ಸಂಬಂಧಿಕರಿಂದ ಮತ್ತು ನಿಮ್ಮ ಬಂಧು ಮಿತ್ರರಿಂದ ಧನ ಸಹಕಾರ ಸಿಕ್ಕು ನಿಮ್ಮ ಸಾಲ ಮರುಪಾವತಿಗೆ ಇವತ್ತು ಒಳ್ಳೆ ದಿನ ಅಂತ ನೋಡ್ತಾ ಬರ್ತೇವೆ. ಓಕೆ, ಸಾಲ ಮರುಪಾವತಿಗೆ ಇವತ್ತಿನ ದಿನ ಒಳ್ಳೇದಾಗಿದೆ. ವೃಶ್ಚಿಕ ರಾಶಿಯವರಿಗೆ ಕೂಡ ಒಳ್ಳೇದಾಗುವಂತದ್ದು. ಗುರುಜಿ, ಮುಂದುವರೆದು ಧನು ರಾಶಿಯ ವಿಚಾರದ ಬಗ್ಗೆ ನೋಡೋಣ ಗುರುಜಿ. ಧನು ರಾಶಿಯವರು ನೀವು ನಿಮ್ಮದೇ ರೀತಿಯ ಸಂವೇದನೆ ಹೊಂದಿರುವ ಜನರ ಸಂಪರ್ಕಕ್ಕೆ ಬರಲು ನಿಮಗೆ ಸಹಾಯ ಮಾಡುವ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಬೇಕು. ಇವತ್ತು ಈ ರೀತಿ ಮಾಡೋದ್ರಿಂದ ಇವತ್ತಿನ ದಿನ ನಿಮಗೆ ಶುಭವಾಗಿರುತ್ತೆ. ಓಕೆ, ಧನು ರಾಶಿಯವರಿಗೆ ಕೂಡ ಇವತ್ತಿನ ದಿನ ಶುಭದಾಯಕವಾಗಿದೆ. ಗುರುಜಿ, ಮತ್ತೊಂದು ಪ್ರಶ್ನೆ ಬಂದಿದೆ ನಮಗೆ, ಅದನ್ನು ಕೂಡ ತಗೊಳ್ತಾ ಹೋಗೋಣ ಗುರುಜಿ. ಇವರು ಆದ್ಯ ವಿನಯ್ ಅಂತ ಹೆಸರು ಬಂದು, ಇವರ ಜನ್ಮ ದಿನಾಂಕ 24/8/2016 ಗುರುಜಿ. ಓಕೆ, ಹುಟ್ಟಿರುವಂತಹ ದಿನಾಂಕ ಬುಧವಾರ 8:50 PM. ಓಕೆ, ಹುಟ್ಟಿರೋ ಸ್ಥಳ ತುಮಕೂರು ಗುರುಜಿ. ಓಕೆ, ಇವರು ಕೇಳ್ತಾ ಇದ್ದಾರೆ, ಇವರ ಎಜುಕೇಶನ್ ವಿಚಾರದ ಬಗ್ಗೆ ಕೇಳ್ತಾ ಇದ್ದಾರೆ ಗುರುಜಿ. ಸೊ ಕೊಟ್ಟಿರೋ ಮಾಹಿತಿ ಪ್ರಕಾರ ಹುಟ್ಟಿರುವಂತದ್ದು ಬುಧವಾರ ಅಂತ ಹೇಳ್ತೀವಿ. ಕೃತಿಕಾ ನಕ್ಷತ್ರವಾಗಿರುವಂತದ್ದು ಆದ್ಯ ಅವ್ರದ್ದು. ಅದರಲ್ಲಿ ವೃಷಭ ರಾಶಿ ಅಂತ ಹೇಳ್ತೀವಿ. ಸೊ ನೋಡೋದಾದ್ರೆ ಮೀನ ಲಗ್ನ, ಎಜುಕೇಶನ್ಗೆ ಚತುರ್ಥ ಪಂಚಮ ಭಾಗ್ಯಾಧಿಪತಿ ಅಂತ ಹೇಳ್ತೀವಿ. ಇವರಿಗೆ ಪ್ರೈಮರಿ ಎಜುಕೇಶನ್ 4th ಹೌಸ್ ಇಂದ ನೋಡುವಂತದ್ದು. ಇವರು ಚತುರ್ಥಾಧಿಪತಿ ಬುಧ ತುಂಬಾ ಚೆನ್ನಾಗಿರೋದ್ರಿಂದ
ಒಳ್ಳೆ ಎಜುಕೇಶನ್ ಇರುತ್ತೆ, ಒಳ್ಳೆ ಮಾರ್ಕ್ಸ್ ಎಲ್ಲ ಬರುತ್ತೆ. ಈ ಚಂದ್ರ ಮಹಾದಶೆ ಇವರಿಗೆ ನಡೀತಾ ಇರೋದು. ಚಂದ್ರ ಬಂದು ಸ್ವಲ್ಪ ಚಂಚಲತೆ ಕೊಡುವಂತದ್ದು, ಮತ್ತೆ ಸ್ವಲ್ಪ ಮೆಮೊರಿ ಪವರ್ ವೀಕ್ ಅಂತ ಹೇಳ್ತೀವಿ. ಸ್ವಲ್ಪ ಇವರು ಹೆಚ್ಚು ಹೇಗೆ ಓದ್ತಾ ಇದಾರೋ, ದಿನ ಹೋಮ್ವರ್ಕ್ ಮಾಡ್ತಾ ಇದಾರೆ, ಅವ್ರು ಮಾಡ್ತಾ ಇರುವಂತ ನಿತ್ಯ ಕ್ಲಾಸ್ ವರ್ಕ್ ಏನಿರುತ್ತೋ ಅದ್ರ ಜೊತೆನಲ್ಲಿ ಇವ್ರು ಹೆಚ್ಚು ಬರೆದು ತೆಗೆಯುವಂತದ್ದು, ಅಂದ್ರೆ ಅವ್ರ ವರ್ಕ್ ವಿಚಾರವಾಗಿ ಯಥೇಚ್ಛವಾಗಿ ಬರೆದು ತೆಗೆಯೋದ್ರಿಂದ ಬುಧ ಗ್ರಹ ಇನ್ನು ತುಂಬಾ ಪ್ರಬಲವಾಗಿರುವಂತದ್ದು. ಮತ್ತೆ ಹೆಚ್ಚು ಬುಧನ್ ಗ್ರಹಕ್ಕೆ ಸಂಬಂಧಪಟ್ಟಂತ ಪರಿಹಾರಗಳು ಮಾಡುವಂತದ್ದು. ಹೆಸರು ಕಾಳನ್ನ ನವಗ್ರಹಗಳಲ್ಲಿ ಬುಧ ನವಗ್ರಹ ಇರುತ್ತಲ್ವಾ, ಅಲ್ಲಿ ಹೆಸರುಗಳನ್ನ ಇವ್ರ ಕೈಯಿಂದ ಇಟ್ಟು 3 ಪ್ರದಕ್ಷಿಣೆ ಮಾಡಿ ಓಂ ಬುಧಾಯ ನಮಃ ಅಂತೇಳಿ ಒಂದು ಜಪ ಮಾಡುವಂತದ್ದು. ಇದರಿಂದ ಕೂಡ ಅವ್ರಿಗೆ ಎಜುಕೇಶನ್ ತುಂಬಾ ಚೆನ್ನಾಗಾಗುತ್ತೆ. ಮತ್ತೆ ಅವರು ಮುಂದೆ ಫ್ಯೂಚರ್ ಅಲ್ಲಿ ಕುಜ ಮತ್ತು ಶನಿಯ ಒಂದು ಪ್ರಭಾವ ಇರೋದ್ರಿಂದ ಹೆಚ್ಚು ಅವರ ಮುಂದುವರೆದ ವಿದ್ಯಾಭ್ಯಾಸವರೆಗೂ, ಅಂದ್ರೆ ಅವರಿಗೆ ಕೊನೆಯ ಡಿಗ್ರಿ ಎಜುಕೇಶನ್, ಅವ್ರ ಕೆಲಸದ ವಿಚಾರವಾಗಿ ನೋಡೋದಾದ್ರೆ ಇವರಿಗೆ ತುಂಬಾ ಒಳ್ಳೆಯದು, ಟೆಕ್ನಿಕಲ್ ಎಜುಕೇಶನ್ ಚೆನ್ನಾಗಿ ಆಗ್ಬರುವಂತದ್ದು ನೋಡ್ತಾ ಬರ್ತೀವಿ. ಓಕೆ, ಸೊ ಆದ್ಯಾ ವಿನಯ್ ಅವರ ಪೇರೆಂಟ್ಸ್ ಸಹ ನಮಗೆ ಅವರ ಒಂದು ವಿಚಾರದ ಬಗ್ಗೆ, ಎಜುಕೇಶನ್ ವಿಚಾರದ ಬಗ್ಗೆ ಕೇಳೋದಕ್ಕೆ ನಮಗೆ ವಾಟ್ಸಪ್ ಮಾಡಿದ್ರು. ಸೊ ಒಂದು ಪರಿಹಾರ ಕ್ರಮವನ್ನ ಕೂಡ ಗುರೂಜಿಗಳು ತಿಳಿಸ್ಕೊಟ್ಟಿದ್ದಾರೆ. ಮೆಮೊರಿ ಪವರ್ ಅನ್ನೋದು ಇಂಪ್ರೂವ್ ಆಗ್ಬೇಕಂದ್ರೆ ಆ ಪರಿಹಾರ ಕ್ರಮವನ್ನ ಕೂಡ ಅನುಸರಿಸಿ ಅಂತ ಹೇಳ್ತಾ, ಗುರೂಜಿ ನಾವು ದ್ವಾದಶ ರಾಶಿಗಳ ಫಲಾಫಲವನ್ನ ನೋಡ್ತಾ ಇದ್ವಿ, ಮುಂದುವರಿಸೋಣ. ಧನುರ್ ರಾಶಿಯವರೆಗೂ ನೋಡಿದ್ವಿ ಗುರೂಜಿ. ಈಗ ಮಕರ ರಾಶಿಯ ವಿಚಾರದ ಬಗ್ಗೆ ತಿಳ್ಕೊಳ್ಳೋಣ. ನಿಮ್ಮ ಯೋಗ ಧ್ಯಾನದೊಂದಿಗೆ ಇವತ್ತಿನ ದಿನವನ್ನು ಪ್ರಾರಂಭಿಸಬಹುದು. ಇದನ್ನು ಮಾಡುವುದರಿಂದ ಪ್ರಯೋಜನಕರವಾಗಿರುತ್ತೆ ಮತ್ತು ಇಡೀ ದಿನ ನಿಮ್ಮಲ್ಲಿ ನಿಮ್ಮ ಶಕ್ತಿ ಉಳಿಯುತ್ತದೆ. ಓಕೆ, ಮಕರ ರಾಶಿಯವರಿಗೆ ಕೂಡ ಇವತ್ತಿನ ದಿನ ಒಳ್ಳೇದಾಗುತ್ತೆ, ಒಳ್ಳೇದಾಗ್ಲಿ ಅಂತ ಹೇಳ್ತಾ ಗುರೂಜಿ ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರಿಗೆ ಇವತ್ತು ಬಂಧು ಮಿತ್ರರಿಂದ ಸಹಕಾರ ಸಿಗುವಂಥದ್ದು ಮತ್ತು ಹಳೆ ಕಾಲದ ಮಿತ್ರರು ಇವತ್ತು ನಿಮಗೆ ಭೇಟಿ ಆಗ್ಬೋದು. ಅದರಿಂದ ನಿಮ್ಮ ಒತ್ತಡ ಇವತ್ತು ದೂರವಾಗುವಂಥದ್ದು. ಓಕೆ, ಒತ್ತಡದ ದಿನ ಅಂದ್ರೆ ಒತ್ತಡದಿಂದ ಇರ್ತಕ್ಕಂಥದ್ದು, ಆ ಒತ್ತಡನ ಕೂಡ ದೂರ ಆಗುವಂತಹ ದಿನ ಆಗಿದೆ. ಕುಂಭರಾಶಿಯವರಿಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಗುರೂಜಿ ದ್ವಾದಶ ರಾಶಿಗಳಲ್ಲೇ ಕೊನೆಯ ರಾಶಿ ಮೀನ ರಾಶಿಯ ವಿಚಾರದ ಬಗ್ಗೆ ನೋಡೋಣ. ಮೀನರಾಶಿಯವರಿಗೆ ಆರೋಗ್ಯದ ದೃಷ್ಟಿಯಿಂದ ಉತ್ತಮವಾದ ದಿನ, ಹರ್ಷದ ಚಿತ್ತ ಮನಸ್ಸು ಇರುವಂತದ್ದು ಮತ್ತು ನೀವು ಯಾವುದೇ ಕಷ್ಟ ಕಾರ್ಪಣ್ಯಗಳಿದ್ರು ನಗುವಿನ ಟಾನಿಕ್ ಅಂತ ಏನು ನಾವು ತಗೊಂತೀವಿ, ಅದರಿಂದ ನಿಮ್ಮ ದಿನ ಶುಭವಾಗುವಂಥದ್ದು. ಓಕೆ, ಮೀನರಾಶಿಯವರಿಗೆ ಕೂಡ ಒಂದು ಹಸನ್ಮುಖತೆ ಅಥವಾ ನಗು ಅಂತ ಏನಿದೆ ಅದರ ಮುಖಾಂತರ ಶುಭದಾಯಕವಾದಂತಹ ದಿನವಾಗಿದೆ, ಒಳ್ಳೇದಾಗ್ಲಿ ಅಂತ ಹೇಳ್ತಾ ಇವತ್ತಿನ ನಮ್ಮ ಈ ಸಂಚಿಕೆಯಲ್ಲಿ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ ಮೀನರಾಶಿಯ ವಿಚಾರದ ಬಗ್ಗೆ ತಿಳಿದುಕೊಳ್ಳೋಣ. ಗುರೂಜಿ, ನಾವು ಪ್ರತಿಯೊಂದು ಸಂಚಿಕೆಯಲ್ಲೂ ಕೂಡ ಪ್ರತಿಯೊಂದು ರಾಶಿಗೆ ಸಂಬಂಧಪಟ್ಟಂತೆ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯವನ್ನ ನೋಡ್ತಾ ಹೋಗ್ತಾ ಇದ್ವಿ. ಹಾಗೆ ಮೀನ ರಾಶಿಯವರಿಗೆ ಅವರ ಒಂದು ರಾಶಿ ವಿಚಾರಕ್ಕೆ ಬರೋದಾದ್ರೆ, ನವಗ್ರಹಗಳ ಗೋಚರ ಯಾವ ರೀತಿ ಪ್ರಭಾವ ಬೀರುತ್ತೆ, ಅದು ಹೇಗಿದೆ, ಆ ವಿಚಾರವಾಗಿ ರಾಶಿ ಫಲ ಏನ್ ಸೂಚಿಸುತ್ತೆ ಗುರುಜಿ? ನೋಡಿ, ಪ್ರಮುಖವಾಗಿ ಮೀನರಾಶಿಯವರಿಗೆ 2023ರಿಂದನೇ ಸಾಡೆ ಸಾತಿ ಪ್ರಾರಂಭವಾಗಿರುವಂತದ್ದು. ಆದ್ರೆ ಪ್ರಾರಂಭ ಶನಿ ಇತ್ತು, ಇವಾಗ ನಡೀತಾ ಇರೋದು ಮೀನರಾಶಿಯವರಿಗೆ ಮಧ್ಯ ಶನಿ ಅಂತ ಹೇಳ್ತೀವಿ. ಸೊ ಇದರ ಪ್ರಭಾವ ಮೊನ್ನೆ ಕಳೆದ ಮಾರ್ಚ್ 28ನೇ ತಾರೀಕಿಂದನೇ ಮಧ್ಯ ಶನಿ ಬಂದಿರುವಂತದ್ದು. ಇದು ಪ್ರಾರಂಭಗೊಂಡಿರೋದ್ರಿಂದ ಮೀನರಾಶಿಯವರಿಗೆ ಜನ್ಮ ಶನಿ ಅಂತ, ನಾವು ಮಧ್ಯ ಶನಿ ಅಥವಾ ಜನ್ಮ ಶನಿ ಅಂತ ನಾವೇನ್ ತಗೊಂತೀವಿ, ಸಾಧಾರಣವಾಗಿ ಈ ಒಂದು ಮಾಸದಲ್ಲಿ ತಮಗೆ ಕೆಲವು ವ್ಯಕ್ತಿಗಳ ಪರಿಚಯ ಆಗುವಂತದ್ದು, ಆ ಪರಿಚಯದಿಂದ ಮೋಸ ಆಗುವಂತ ಸಾಧ್ಯತೆ ಇದೆ. ಅದಕ್ಕೆ ಸ್ವಲ್ಪ ಹುಷಾರಾಗಿರ್ಬೇಕು. ದಯವಿಟ್ಟು ಯಾರನ್ನು ಕೂಡ ಸಂಪೂರ್ಣವಾಗಿ ಈ ಮಾಸದಲ್ಲಿ ನಂಬಬೇಡಿ, ಅದರಿಂದ ಮೋಸ ಹೋಗುವಿಕೆ ನಾವು ಮೀನರಾಶಿಯವರಲ್ಲಿ ನೋಡ್ತಾ ಬರ್ತೀವಿ. ಮತ್ತೆ ಮೀನರಾಶಿಯವರ ವಿಚಾರವಾಗಿ ನೋಡೋದಾದ್ರೆ, ಈ ಮಾಸದಲ್ಲಿ ಶನಿಯ ಗೋಚಾರ ಅಷ್ಟೇ ನಿಮ್ಗೆ ಇದ್ರ ಮೇಲೆ ಎಲ್ಲಾನು ಪ್ರಭಾವ ಬೀರೋದಿಲ್ಲ. ಇನ್ನು ಉಳಿದಂತೆ ಮೀನರಾಶಿಯವರಿಗೆ ಉಳಿದಿರುವ ಗ್ರಹ ಗೋಚಾರದ ಪರಿಸ್ಥಿತಿನಲ್ಲಿ ಮೀನರಾಶಿಯವರಿಗೆ ಚತುರ್ಥ ಭಾವದಲ್ಲಿರುವಂತಹ ಕುಜ, ನಿಮ್ಗೆ ದ್ವಿತೀಯಾಧಿಪತಿ ಮತ್ತು ಭಾಗ್ಯಾಧಿಪತಿಯಾದಂತಹ ಗ್ರಹವಾದ ಕುಜ ಚತುರ್ಥ ಭಾವದಿಂದ ಪಂಚಮ ಭಾವಕ್ಕೆ ಏಪ್ರಿಲ್ 2ನೇ ತಾರೀಕಂದು ಗೋಚರವಾಗಿ ಬರ್ತಿರುವಂತದ್ದು. ಮತ್ತೆ ಸೂರ್ಯ ಕೂಡ ನಿಮ್ಮ ರಾಶಿಯಲ್ಲಿ ಇರುವಂತದ್ದು. ಏಪ್ರಿಲ್ 15 ನಂತರ ಸೂರ್ಯ ಮುಂದುವರೆದ ರಾಶಿ ಅಂದ್ರೆ ಮೇಷರಾಶಿಯಲ್ಲಿ ಗೋಚರವಾಗ್ತಿರುವಂತದ್ದು. ಮತ್ತೆ ವಿಶೇಷವಾಗಿ ನಿಮ್ಮ ರಾಶಿಯಲ್ಲಿ ಪಂಚಗ್ರಹಗಳ ಕೂಟ ಆಗ್ತಿರುವಂತದ್ದು. ಈ ತಿಂಗಳು ಇದರಿಂದ ಸ್ವಲ್ಪ ಎಚ್ಚರಿಕೆ, ಜಾಗ್ರತೆ ಹೆಚ್ಚಾಗಿ ವಹಿಸ್ಬೇಕು ಅಂತ ನಾವು ತಿಳಿಸ್ತಾ ಇದ್ದೀವಿ. ಅಂದ್ರೆ ಪಂಚಗ್ರಹಗಳ ಕೂಟ ಅಂದ್ರೆ ರಾಶಿಯಲ್ಲೇ ರಾಹು, ಶನೇಶ್ವರರು, ಮತ್ತೆ ಉಚ್ಚ ವಕ್ರ ಶುಕ್ರ, ನೀಚ ವಕ್ರ ಶುಕ್ರ ಬುಧ ಇರುವಂತದ್ದು, ಮತ್ತೆ ಸೂರ್ಯ ಗ್ರಹರು ಕೂಡ ಇರುವಂತದ್ದು, ಮತ್ತೆ ಚಂದ್ರ ಕೂಡ 2.5 ದಿನ ಅಲ್ಲಿ ಬರುವಂತದ್ದು ಹುಣ್ಣಿಮೆ ಸಮಯದಲ್ಲಿ. ಅವಾಗ ಷಷ್ಠಗ್ರಹ ಕೂಟ ಕೂಡ ನಿಮ್ಮ ರಾಶಿಯಲ್ಲೇ ಆಗ್ತಿರುವಂತದ್ದು ಮೀನರಾಶಿ ಇರುವಾಗ. ಹಾಗಿರುವಾಗ ನಿಮ್ಮ ರಾಶಿಯವರಿಗೆ ಸ್ವಲ್ಪ ಮಾನಸಿಕ ಒತ್ತಡಗಳು, ತುಮುಲಗಳು ಜಾಸ್ತಿ ಆಗುವಂತದ್ದು, ಮಾನಸಿಕ ಸಮಸ್ಯೆಗಳು ನಿಮ್ಮ ರಾಶಿಯವರಿಗೆ ಸ್ವಲ್ಪ ಉತ್ಪತ್ತಿ ಆಗುವಂತದ್ದು. ಸೊ ಇದರಿಂದ ಇದಕ್ಕೆ ಸ್ವಲ್ಪ ಈ ಒಂದು ಪಂಚಗ್ರಹಗಳ ಕೂಟ ಪಾಸಿಟಿವ್ ಆಗಿ, ನೆಗೆಟಿವ್ ಆಗಿ ಈ ರೀತಿ ಇಂಪ್ಯಾಕ್ಟ್ ತಮಗೆ ಆದ್ರೆ, ಪಾಸಿಟಿವ್ ಆಗಿ ನೋಡೋದಾದ್ರೆ ಸ್ವಲ್ಪ ದೇವತಾ ಪ್ರಯಾಣಗಳು, ಅಂದ್ರೆ ದೇವರಿಗೆ ಧಾರ್ಮಿಕ ಕ್ಷೇತ್ರಗಳ ಪ್ರಯಾಣ ಸಂಬಂಧಪಟ್ಟಂತದ್ದು ಹೆಚ್ಚಾಗಿ ನಾವು ನೋಡ್ತಾ ಬರ್ತೀವಿ. ತೀರ್ಥಕ್ಷೇತ್ರಗಳ ಅಲ್ದಾಟ ಕೂಡ ನೋಡ್ತಾ ಬರ್ತೀವಿ. ಈ ರೀತಿ ಎಲ್ಲಾ ಗ್ರಹಗಳ ಒಂದು ಪ್ರಭಾವ ಮೀನರಾಶಿಯವರಿಗೆ
ಈ ಒಂದು ಮಾಸದಲ್ಲಿ ಏಪ್ರಿಲ್ ತಿಂಗಳಲ್ಲಿ ಕಂಡು ಬರ್ತಾ ಇದೆ. ಓಕೆ ಗುರುಜಿ, ಈಗ ಗ್ರಹ ಗೋಚರದ ಪ್ರಭಾವ ವಿಸ್ತೃತವಾಗಿ ಮೀನರಾಶಿಯವರ ಮೇಲೆ ಯಾವ ರೀತಿಗೆ ಎಷ್ಟರ ಮಟ್ಟಿಗೆ ಅದು ಪ್ರಭಾವ ಬೀರುತ್ತೆ ಅಂತ ಹೇಳಿ. ನೋಡಿ, ಸಕಾರಾತ್ಮಕವಾಗಿ ಮೀನರಾಶಿಯವರಿಗೆ ನೋಡ್ಬೇಕಾದ್ರೆ ಈ ಒಂದು ಗ್ರಹಗಳ ರಾಶಾಧಿಪತಿ ಪ್ರಭಾವದಿಂದ ನಿಮ್ಮ ಒಂದು ಸ್ವಜನವಾಗಿ ಅಂದ್ರೆ ಸೆಲ್ಫ್ ಮೇಡ್ ಇದು ಅಂತ ಹೇಳ್ತೀವಿ, ಏನಂದ್ರೆ ತುಂಬಾ ಎಫರ್ಟ್ ಹಾಕುವಂಥದ್ದು ಈ ಒಂದು ಮಾಸದಲ್ಲಿ ಕಂಡು ಬರುತ್ತೆ. ಸ್ವಲ್ಪ ಮಟ್ಟಿಗೆ ಕೆಲಸಗಳು ಚುರುಕುಗೊಳ್ಳುವಂಥದ್ದು ಕೂಡ ಇದೆ. ಸ್ವಲ್ಪ ಹಣದ ಸಹಾಯ ಕೂಡ ಸಿಗುವಂಥದ್ದು, ಮತ್ತೆ ಧಾರ್ಮಿಕ ಮನೋಭಾವನೆ ಹೆಚ್ಚಾಗುತ್ತೆ. ಸಾಮಾನ್ಯ ಜೀವನ ಸ್ವಲ್ಪ ಎಲ್ಲದಕ್ಕೂ ಕಂಪೇರ್ ಮಾಡಿದ್ರೆ ಸಾಮಾನ್ಯ ಜೀವನ ಈ ಒಂದು ಮಾಸದಲ್ಲಿ ನಡೆಸ್ತೀರಾ. ಮತ್ತು ನೀಟ್ ಅಂಡ್ ಕ್ಲೀನ್ ಇರೋಕೆ ಮೀನರಾಶಿಯವರು ಸ್ವಲ್ಪ ಈ ಮಾಸದಲ್ಲಿ ಇಷ್ಟಪಡುವಂಥದ್ದು ನಾವು ನೋಡ್ತಾ ಬರ್ತೀವಿ. ಸ್ವಲ್ಪ ನಕಾರಾತ್ಮಕವಾಗಿರುವಂಥದ್ದು ನೋಡೋದಾದ್ರೆ ಸ್ವಲ್ಪ ತಮಗೆ ಮೀನರಾಶಿಯವರಿಗೆ ಟೈಟ್ ಶೆಡ್ಯೂಲ್ ಅಂತ ನೋಡ್ಬೋದು ಈ ಒಂದು ಮಾಸದಲ್ಲಿ. ಮತ್ತು ಸ್ವಲ್ಪ ಆರೋಗ್ಯಕ್ಕೆ ಸಂಬಂಧಪಟ್ಟಂತದ್ದು, ರಕ್ತದ ಸಮಸ್ಯೆಗಳು ಮತ್ತು ಕಫ ಪ್ರಕೃತಿ, ಅಸ್ತಮ ಇರೋರಿಗೆ ಅದಕ್ಕೆ ಅಸ್ತಮ ಸಂಬಂಧಪಟ್ಟಂತ ಸಮಸ್ಯೆಗಳು ಕೂಡ ನಾವು ಮೀನರಾಶಿಯವರಿಗೆ ನೋಡ್ತಾ ಬರ್ತೀವಿ. ಸ್ವಲ್ಪ ತಂದೆಯೊಂದಿಗೆ ವಾಗ್ವಾದ ಆಗುವಂಥದ್ದು, ಸಹೋದರರಿಗೆ ಸಣ್ಣ ಪುಟ್ಟ ಕಲಹಗಳು ಕೂಡ ಆಗುವಂಥದ್ದು ನೋಡ್ತಾ ಬರ್ತೀವಿ. ಇದನ್ನೆಲ್ಲ ನೀವು ಈ ಮಾಸದಲ್ಲಿ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು ಅಂತ ನಾನು ತಿಳಿಸ್ತಾ ಇದ್ದೀನಿ. ಮತ್ತೆ ಕೆಲಸದಲ್ಲಿ ಸ್ವಲ್ಪ ನಿಧಾನತೆ, ಸೋಂಬೇರಿತನ ಬರುವಂಥದ್ದು, ನಿಮ್ಮಲ್ಲೇ ನಿಮ್ಗೆ ಖಿನ್ನತೆ ಉಂಟಾಗುವಂಥದ್ದು, ಅಂದ್ರೆ ನನ್ನ ಕೆಲಸ ಈ ಸಮಯದಲ್ಲಿ ಆಗಿಲ್ಲ, ನಾನು ಅನ್ಕೊಂಡಿರೋ ಕೆಲಸ ಆಗ್ತಿಲ್ಲ ಅನ್ನೋ ಒಂದು ವಿಚಾರವಾಗಿ. ಪ್ರಮುಖವಾಗಿ ಉದ್ಯೋಗ ಅಥವಾ ಪ್ರಮುಖವಾಗಿ ಯಾರು ವ್ಯಾಪಾರದಲ್ಲಿ ಇರ್ತೀರೋ ಈ ಮಾಸದಲ್ಲಿ ಸ್ವಲ್ಪ ಉದ್ಯೋಗ ವ್ಯವಹಾರಗಳು ಅಥವಾ ವ್ಯಾಪಾರ ವಹಿವಾಟುಗಳು ಸ್ವಲ್ಪ ತಟಸ್ಥವಾಗುವಂಥದ್ದು, ಅಂದ್ರೆ ಹೆಚ್ಚು ನಡೆಯೋದು ಇಲ್ಲ, ಹೆಚ್ಚು ನಿಲ್ಲೋದು ಇಲ್ಲ, ತಟಸ್ಥತೆ ನಾವು ನೋಡ್ತಾ ಬರ್ತೀವಿ ರಾಶಿಯವರಿಗೆ. ಮತ್ತೆ ತುಂಬಾ ಶ್ರಮ ಪಡುವಂತ ಮಾಸ ಇದಾಗಿರುವಂತದ್ದು. ಶ್ರಮಕ್ಕೆ ತಕ್ಕ ಪ್ರತಿಫಲ ಈ ಮಾಸದಲ್ಲಿ ಸ್ವಲ್ಪ ಕಮ್ಮಿ ಲಭ್ಯ ಅಂತ ಹೇಳ್ತೀವಿ. ಸ್ವಲ್ಪ ಮಟ್ಟಿಗೆ ನಿಮ್ಮಲ್ಲಿ ಕೆಲವೊಬ್ರು ನೆಗೆಟಿವ್ ಆಗಿ ನಿಮ್ಮ ಬಗ್ಗೆ ಅಪಪ್ರಚಾರ ಕೂಡ ಮಾಡುವಂಥದ್ದು ಮೀನರಾಶಿಯವರಿಗೆ ಈ ಮಾಸದಲ್ಲಿ ನಾವು ನೋಡ್ತಾ ಬರ್ತೀವಿ. ಸೊ ಅದಕ್ಕೆ ನನ್ನ ಸಲಹೆ, ನಿಮ್ಮ ಒಂದು ರಾಶಾಧಿಪತಿಯ ವಿಚಾರವಾಗಿ ನೋಡೋದಾದ್ರೆ ಯಾರ ಜೊತೆ ಜಗಳ ಮಾಡ್ಕೊಳ್ಬೇಡಿ ಅಂತ ಹೇಳ್ತೀವಿ. ಸಾಧಾರಣವಾಗಿ ಸಿಟ್ಟು, ಕೋಪ ಹೆಚ್ಚಾಗಿ ಬರುವಂಥದ್ದು ಮೀನರಾಶಿಯವರಿಗೆ ಈ ತಿಂಗಳು. ಯಾಕಂದ್ರೆ ಜನ್ಮ ಶನಿನೇ ಪ್ರಾರಂಭ ಆಗ್ತಿರೋದ್ರಿಂದ ಬೇರೆಯವರ ನೀವು ನಿಮ್ಮ ಪಾಡಿಗೆ ನೀವು ಸುಮ್ಮನೆ ಇದ್ರು ಕೂಡ ಬೇರೆಯವರು ನಿಮ್ಗೆ ಕಾಲ್ ಕೆರೆದು ಜಗಳಕ್ಕೆ ಬರೋದು, ಅದರಿಂದ ನಿಮ್ಗೆ ಅಸಮಾಧಾನ ಆಗುವಂಥದ್ದು ನೋಡ್ತಾ ಬರ್ತೀವಿ. ಇನ್ನು ಮುಂದುವರೆದ ಭಾಗದಲ್ಲಿ ಏಪ್ರಿಲ್ ತಿಂಗಳ ಒಂದು ಅಂತ್ಯದಲ್ಲಿ ಸ್ವಲ್ಪ ಅಭಿವೃದ್ಧಿ ಕಾಣಿಸುವಂಥದ್ದು ನಾವು ಸಕಾರಾತ್ಮಕವಾಗಿ ನೋಡುವಂಥದ್ದು. ಅಂದ್ರೆ ಮನೆ ಕಟ್ಟುವ ವಿಚಾರ ಆಗಿರ್ಬೋದು, ಮನೆ ಕಟ್ಟುವ ಕೆಲಸ ಕಾರ್ಯಗಳಲ್ಲಿ ಮುಂದುವರಿಯುವಂಥದ್ದು, ಮತ್ತೆ ಸೈಟ್ ಖರೀದಿ ಮಾಡುವಂಥದ್ದು, ಮತ್ತೆ ಇನ್ನೇನು ವಾಹನ ಖರೀದಿ, ಸ್ಥಿರಾಸ್ತಿ, ಚರಾಸ್ತಿ ಖರೀದಿನ ಏಪ್ರಿಲ್ 21ನೇ ತಾರೀಕು ನಂತರ ಮೀನರಾಶಿಯವರಿಗೆ ಸ್ವಲ್ಪ ಅನುಕೂಲತೆಗಳು ನಾವು ನೋಡ್ತಾ ಬರ್ತೀವಿ. ಮತ್ತೆ 21ನೇ ತಾರೀಕು ನಂತರ ಸ್ವಲ್ಪ ಈಗೇನು ಕೋಪತಾಪಗಳು, ತಮ್ಮಲ್ಲಿ ಮುಂಗೋಪತೆ ಹೆಚ್ಚಾಗಿರುವಂತದ್ದು ಅದು ಕಮ್ಮಿ ಆಗುತ್ತೆ. ಮತ್ತೆ ಸಣ್ಣ ಪುಟ್ಟ ಏನಾದ್ರು ಜಗಳ ಆಡ್ಕೊಂಡಿದ್ರೆ, ಅದರಿಂದ ಕಲಹ ಉಂಟಾಗಿದ್ರೆ, ಸಮಸ್ಯೆ ಉಂಟಾಗಿದ್ರೆ ಅದು ಕೂಡ ಏಪ್ರಿಲ್ 21ರ ನಂತರ ಕ್ಲಿಯರ್ ಆಗುವಂಥದ್ದು ನೋಡ್ತೀವಿ. ಮತ್ತೆ 21ನೇ ತಾರೀಕು ನಂತರ ಮಾತು ಸ್ವಲ್ಪ ಮೃದು ಆಗುವಂಥದ್ದು ಅಂತ ಹೇಳ್ತೀವಿ. ಮತ್ತು ಇನ್ನೊಬ್ಬರಿಗೆ ಗೌರವ ಕೊಡುವ ಒಂದು ಭಾವನೆ ತಮಗೆ ಜಾಸ್ತಿಯಾಗಿ ಬರುವಂಥದ್ದು ಕೂಡ ನೋಡ್ತಾ ಬರ್ತೀವಿ. ಮತ್ತೆ ತಿಂಗಳ ಕೊನೆಯ ಹಂತದಲ್ಲಿ ನಿಮ್ಗೆ ಕೆಲಸದ ಬದಲಾವಣೆ ಮತ್ತೆ ಸ್ವಲ್ಪ ಹಣದ ಹೊಂದಾಣಿಕೆ, ಏನಾದ್ರೂ ಹಣದ ಸಮಸ್ಯೆ ಇದ್ರೆ ಆ ಹಣದ ಹೊಂದಾಣಿಕೆ ಆಗೋದು ಕೂಡ ಈ ಏಪ್ರಿಲ್ 21ನೇ ತಾರೀಕು ಈ ಏಪ್ರಿಲ್ ಮಾಸದಲ್ಲಿ ಮೀನರಾಶಿಯವರಿಗೆ ಸಕಾರಾತ್ಮಕವಾಗಿ ವಿಚಾರಗಳನ್ನ ನೋಡ್ತಾ ಬರ್ತೇವೆ. ಓಕೆ ಗುರುಜಿ, ಇನ್ನು ರಾಷ್ಟ್ರಾಧಿಪತಿ ಅಂತ ಹೇಳಿ ಬಂದಂತಹ ಸಮಯದಲ್ಲಿ ರಾಷ್ಟ್ರಾಧಿಪತಿಯ ಗೋಚಾರದಿಂದ ಮೀನರಾಶಿಯವರಿಗೆ ರಾಶಿ ಫಲ ಹೇಗಿರುತ್ತೆ, ಏಪ್ರಿಲ್ ತಿಂಗಳಲ್ಲಿ ಏನೇನೆಲ್ಲ ನಿರೀಕ್ಷೆ ಮಾಡಬಹುದು ಅವರು ಅಂತ ಹೇಳಿ. ನೋಡಿ, ಮೀನರಾಶಿ ಅಧಿಪತಿ ಯಾರು? ಗುರು. ಸೊ ಗುರು ಅಂದ್ರೆ ಬ್ಯಾಂಕಿಂಗು, ಫೈನಾನ್ಸು, ಧನಕಾರಕ ಗ್ರಹ ಅಂತ ಹೇಳ್ತೀವಿ. ಸೊ ಅದಕ್ಕೆ ಬ್ಯಾಂಕ್ ನೌಕರಿ ಮಾಡೋರಿಗೆ ತುಂಬಾ ಚೆನ್ನಾಗಿರುತ್ತೆ ಈ ಮಾಸದಲ್ಲಿ. ಅಧಿಕಾರಿ ವರ್ಗದವರಿಗೆ ತೃಪ್ತಿ ಇರುವಂಥದ್ದು. ಅದೇ ರೀತಿ ಇನ್ನು ಸರ್ಕಾರಿ ಉದ್ಯೋಗದಲ್ಲಿ ತಾವಿದ್ರೆ ನಿಮಗೂ ಕೂಡ ಸರ್ಕಾರಿ ನೌಕರಿಯ ಉದ್ಯೋಗದಲ್ಲಿ ಇರೋರಿಗೆ ಸಮಾನವಾಗಿರುವಂಥದ್ದು. ಮತ್ತು ಸಂಪತ್ತಿನಿಂದ ಸ್ವಲ್ಪ ಮಟ್ಟಿಗೆ ಅಸಂತೃಪ್ತಿ ಕೂಡ ಆಗುವಂಥದ್ದು. ಈ ಮಾಸದಲ್ಲಿ ಸ್ವಲ್ಪ ಶತ್ರುಗಳು ಉತ್ಪತ್ತಿ ಆಗ್ಬೋದು ತಮಗೆ. ಮತ್ತೆ ಈ ಮಾಸದಲ್ಲಿ ನಿಮಗೆ ಪ್ರಾಣಿ ಪ್ರೀತಿ ಜಾಸ್ತಿ ಇರುವಂಥದ್ದು ನಾವು ನೋಡ್ತಾ ಬರ್ತೀವಿ. ಆದ್ರಿಂದ ಹೊಸ ಪ್ರಾಣಿಗಳಲ್ಲಿ ಮನೆಯಲ್ಲಿ ಸಾಕುವಂಥದ್ದಾಗಿರ್ಬೋದು, ಅಥವಾ ತಾವು ಆಲ್ರೆಡಿ ಒಂದು ಪ್ರಾಣಿನ ಮನೇಲಿ ಏನಾದರೂ ಸಾಕಿದ್ರೆ ಅದರಿಂದ ಕೂಡ ಲಾಭ ಪಡೆಯುವಂಥದ್ದಾಗಿರ್ಬೋದು. ಕೆಲವೊಬ್ರು ಪ್ರಾಣಿ ಪಕ್ಷಿಗಳಂದ್ರೆ ಕೋಳಿ ಸಾಕಾಣಿಕೆ ಮಾಡುವಂಥದ್ದು, ಏನೇನೋ ವೃತ್ತಿಯಲ್ಲಿ ಇರ್ತಾರಲ್ವಾ ಅದರಿಂದನೂ ಈ ಮಾಸದಲ್ಲಿ ಮೀನರಾಶಿಯವರಿಗೆ ವ್ಯಾವಹಾರಿಕವಾಗಿ ಲಾಭ ಒಳ್ಳೇದಾಗಿರುವಂಥದ್ದು ನೋಡ್ತಾ ಬರ್ತೀವಿ. ಮತ್ತೆ ಇನ್ನು ಸರ್ವೇ ಸಾಮಾನ್ಯವಾಗಿ ಮೀನರಾಶಿಯವರು ಕೋರ್ಟು, ಕಚೇರಿ ಇದರಲ್ಲಿ ನಿಮಗೆ ಈ ಮಾಸದಲ್ಲಿ ಸಕ್ಸಸ್ ಇರುವಂಥದ್ದು. ಆರೋಗ್ಯದಲ್ಲಿ ಸ್ವಲ್ಪ ನಾವು ತಿಳಿಸಿದ ಹಾಗೆ ಕೆಲವೊಂದು ನೆಗೆಟಿವಿಟೀಸ್ ಆವಾಗಲೇ ಹೇಳಿದ್ವಿ, ಆದರೂ ತುಂಬ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು, ಹುಷಾರಾಗಿರಬೇಕು. ವಿಶೇಷವಾಗಿ ಜಲಕ್ಕೆ ಸಂಬಂಧಪಟ್ಟಂಥ ಪ್ರದೇಶಗಳು, ಅಂದರೆ ಜಲ ಸಂಬಂಧಪಟ್ಟಂಥದ್ದು ನದಿ, ಕೆರೆ ಇತ್ಯಾದಿ ಜಲಕ್ಕೆ ಸಂಬಂಧಪಟ್ಟಂಥ ಕ್ಷೇತ್ರಗಳಲ್ಲಿ ಇರ್ಬೋದು, ಅಥವಾ ಮನೆಯಲ್ಲಿ ಜಲ ಇಲ್ಲ ಅಂತಂದರೆ ಶೌಚ ಕೋಣೆಯಲ್ಲಿ ಆಗಿರ್ಬೋದು. ಅಂದರೆ ನಾವು ವಿಶೇಷವಾಗಿ ಬಾತ್ರೂಮ್ ಅಂತ ಹೇಳ್ತೀವಿ, ಸಿಂಕ್ ಅಂತ ಹೇಳ್ತೀವಿ, ಅಲ್ಲಿ ಸ್ವಲ್ಪ ಮೀನರಾಶಿಯವರು ಹುಷಾರಾಗಿರ್ಬೇಕು.
ಮತ್ತೆ ಆಸ್ತಿ ಪಾಸ್ತಿ ಈ ಸಮಯದಲ್ಲಿ ಸ್ವಲ್ಪ ಮಾರುವಂತ ಕೆಲಸ ಮಾಡಬೇಡಿ, ಅದನ್ನ ಸ್ವಲ್ಪ ಮುಂದೂಡಿ. ಇದರಿಂದ ನಿಮಗೆ ಏನೋ ಒಂದು ದೊಡ್ಡ ಪ್ರಮಾಣದಲ್ಲಿ ಕಳ್ಕೊಳ್ಳುವಂತ ವಿಚಾರಗಳನ್ನ ನಾವು ನೋಡ್ತಾ ಬರ್ತೀವಿ. ಮತ್ತೆ ಔಷಧಿ ವ್ಯಾಪಾರಿಗಳಿಗೆ ಈ ಒಂದು ಮಾಸದಲ್ಲಿ ತುಂಬಾ ಒಳ್ಳೆಯದು. ಈ ಮಾಸದಲ್ಲಿ ನಿಮಗೆ ಅತಿ ಏನೇನು ಕೆಟ್ಟದ್ದು ಅನ್ಸುತ್ತೋ ಅದರಿಂದ ಕೂಡ ಒಳ್ಳೇದಾಗುವಂತದ್ದು ಒಂದು ಸೂಚನೆ ಸಿಗುತ್ತೆ ಮೀನರಾಶಿಯವರಿಗೆ ಅಂತ ಹೇಳ್ತಾ ಬರ್ತೀವಿ. ಮತ್ತೆ ನೀವೇನ್ ಅನ್ಕೊಂಡಿರ್ತೀರ ಈ ಮಾಸದಲ್ಲಿ ಯಾರಿಂದ ಈ ಕೆಲಸ ಆಗೋದೇ ಇಲ್ಲ ಅನ್ಕೊಂಡಿರ್ತೀರಾ, ಅವರಿಂದ ಕೆಲಸ ಆಗುವಂತ ಸಂದರ್ಭಗಳು ಕೂಡ ಮೀನರಾಶಿಯವರಿಗೆ ಸಕಾರಾತ್ಮಕವಾಗಿ ಮೂಡಿ ಬರುವಂತದ್ದು ನಾವು ನೋಡ್ತಾ ಹೋಗ್ತೀವಿ. ಮತ್ತೆ ದೈಹಿಕವಾಗಿ ಸ್ವಲ್ಪ ಸ್ಥೂಲಕಾಯ ಬರುವಂತದ್ದು, ಹೊಟ್ಟೆ ಮುಂದೆ ಬರುವಂತದ್ದು, ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳು. ಆಮೇಲೆ ಮೀನರಾಶಿಯ ವ್ಯಕ್ತಿಗಳಲ್ಲಿ ಸ್ವಲ್ಪ ಯಾರು ಮಾನಸಿಕವಾಗಿ ದುರ್ಬಲರಿರ್ತಾರೋ ಅವರಿಗೆ ಚಟದ ಸಮಸ್ಯೆ, ಅಂದ್ರೆ ಏನೋ ಒಂದು ಕೆಟ್ಟ ಚಟದ ಸಮಸ್ಯೆ ಬೇಗ ಅಂಟುವಂಥದ್ದು ನಾವು ನೋಡ್ತಾ ಹೋಗ್ತೀವಿ. ಅದಕ್ಕೆ ವಿಶೇಷವಾಗಿ ಚಟದ ದಾಸರ ಆಗ್ಬೇಡಿ ಅಂತ ಒಂದು ಸೂಚನೆ ಕೊಡ್ತಾ ಇದ್ದೀನಿ. ಮತ್ತೆ ಈ ತಿಂಗಳಿನಲ್ಲಿ ಮೀನರಾಶಿಯವರು ಯಾರು ಸಂತಾನಾಪೇಕ್ಷಿತ ದಂಪತಿಗಳಿರ್ತೀರೋ ಅದನ್ನ ಸ್ವಲ್ಪ ಮುಂದೂಡಿದ್ರೆ ಒಳ್ಳೇದು. ಯಾಕಂದ್ರೆ ಗರ್ಭ ಅಷ್ಟೊಂದು ಗಟ್ಟಿಯಾಗಿ ನಿಂತ್ಕೊಳ್ಳೋದಿಲ್ಲ, ಏನೋ ಸಮಸ್ಯೆಗಳು ಬರುವಂಥದ್ದು. ಆದ್ರೆ ಸಕಾರಾತ್ಮಕವಾಗಿ ವಿದೇಶದಲ್ಲಿ ಯಾರು ಸಂಪಾದನೆ ಮಾಡುವವರು ಅಥವಾ ವಿದೇಶದಲ್ಲಿ ಅಭ್ಯಾಸ ಮಾಡ್ತಿರೋರು ಅಥವಾ ವಿದೇಶದಲ್ಲಿ ಉದ್ಯೋಗ ಮಾಡ್ತಾ ಇರೋರು ಮೀನರಾಶಿಯವರಿಗೆ ಈ ಒಂದು ಮಾಸ ನಿಮ್ಗೆ ಶುಭ ತರುವಂತದ್ದು. ಈ ತಿಂಗಳ ಸ್ವಲ್ಪ ಪ್ರಯಾಣ ಕೂಡ ಜಾಸ್ತಿ ಸೂಚಿಸುವಂತದ್ದು, ಅಂದ್ರೆ ಮೀನರಾಶಿಯವರು ಸಂಬಂಧಪಟ್ಟಂತದ್ದು. ಮತ್ತೆ ಯಾರು ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡ್ತಾ ಇದಾರೆ ಅವರಿಗೆ ಇದೊಂದು ಶುಭ ಕಾಲ ಅಂತ ಹೇಳ್ತೀವಿ. ಯಾಕಂದ್ರೆ ಶನಿ ರಾಶಿಯಲ್ಲೇ ಬರೋದ್ರಿಂದ ಶನಿ ಲಾಭಾಧಿಪತಿ ಮತ್ತು ವ್ಯಯಾಧಿಪತಿ. ಸೊ ಶನಿ ಬಂದು ಪಾಶ್ಚಿಮಾತ್ಯ ದೇಶನ ಸೂಚಿಸುವಂತದ್ದು. ಸೊ ಪಾಶ್ಚಿಮಾತ್ಯ ದೇಶ ಅಂತಂದ್ರೆ ಶನಿಗೆ ಇಂಗ್ಲೆಂಡು, ಫ್ರಾನ್ಸು, ಜರ್ಮನಿ, ಆಸ್ಟ್ರೇಲಿಯಾ, ಸ್ವಿಟ್ಜರ್ಲ್ಯಾಂಡು, ಮತ್ತೆ ಸ್ವೀಡನ್, ಅಮೆರಿಕ, ಈ ಪಶ್ಚಿಮ ಪ್ರದೇಶಗಳಿಗೆ ಸಂಬಂಧಪಟ್ಟಂತ ಯಾವುದೇ ಉದ್ಯೋಗಸ್ಥರಿಗೆ ಅಲ್ಲಿ ಉದ್ಯೋಗ ಮಾಡ್ತಾ ಇದ್ರೆ, ಆ ದೇಶಗಳಲ್ಲಿ ಉದ್ಯೋಗ ಮಾಡ್ತಾ ಇದ್ರೆ ಅವ್ರದ್ದು ಮೀನರಾಶಿಯಾಗಿದ್ರೆ ಅವರಿಗೆ ತುಂಬಾ ಉನ್ನತಿ ಕೆಲಸದಲ್ಲಿ ಸಿಗುವಂತದ್ದು ನೋಡ್ತಾ ಬರ್ತೀವಿ. ಸ್ವಲ್ಪ ವ್ಯಾಪಾರ ಸ್ಥಳದಲ್ಲಿ ಉದ್ಯೋಗದಲ್ಲಿ ಸ್ವಲ್ಪ ಬದಲಾವಣೆ ಮತ್ತೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳು ನಾನು ಆವಾಗಲೇ ತಿಳಿಸ್ದಂಗೆ ಈ ರೀತಿ ಒಂದು ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ವಿಚಾರವನ್ನು ನಾವು ಮೀನರಾಶಿಯವರಿಗೆ ನೋಡ್ತಾ ಬರ್ತೇವೆ. ಓಕೆ ಗುರುಜಿ, ಇನ್ನು ಮೀನರಾಶಿಯವರ ವಿಚಾರವಾಗಿ ಈ ಮಾಸದಲ್ಲಿರ್ತಕ್ಕಂಥ ಪರಿಹಾರ ಕ್ರಮಗಳೇನು, ಶುಭ ವರ್ಣ ಯಾವುದು, ಶುಭ ಸಂಖ್ಯೆ ಯಾವುದು ಅಂತ ಹೇಳಿ ನೋಡೋಣ ಗುರುಜಿ. ನೋಡಿ, ಪರಿಹಾರ ಕ್ರಮಗಳು ಮೀನರಾಶಿಯವರಿಗೆ ಬಹುಮುಖ್ಯವಾಗಿ ನೋಡ್ತಾ ಇರುವಂತದ್ದು ತಮಗೆ ಸಮಸ್ಯೆ ಇರುವಂತದ್ದು ಶನೈಶ್ಚರರಿಂದ. ಸೊ ಶನಿಗೆ ಸಂಬಂಧಪಟ್ಟಂತದ್ದು ಶನಿ ಶಾಂತಿ ಆಗಿರ್ಬೋದು, ಶನಿಯ ಮಂತ್ರ ಯಥೇಚ್ಛವಾಗಿ ಜಪ ಮಾಡ್ಕೊಳ್ಳುವಂಥದ್ದು, ನೀಲಾಂಜನ ಸಮಭಾಸಂ ರವಿಪುತ್ರಂ ಯಮಾಗರ್ಜಂ ಛಾಯಾ ಮಾರ್ತಂಡ ಸಂಭೂತಂ ತಮ್ಮ ಶರೇಶ್ವರಾಯ ಅಂತ ಹೇಳ್ಬೋದು, ಮಂತ್ರವನ್ನು ಹೇಳ್ಬೋದು. ಅದೇ ರೀತಿ ಶನಿಯ ದೇವಸ್ಥಾನ, ಶನೇಶ್ವರರ ದೇವಸ್ಥಾನ ಪ್ರತಿ ಶನಿವಾರ ಹೋಗುವಂಥದ್ದು, ಎಳ್ಳು ಬತ್ತಿಯನ್ನು ಹಚ್ಚುವಂಥದ್ದು. ಯಾರಿಗೆ ತಮ್ಮ ಊರಿನಲ್ಲಿರುವಂತ ತಮ್ಮ ಸ್ಥಳದಲ್ಲಿ ಶನೇಶ್ವರರ ದೇವಸ್ಥಾನ ಸಿಗ್ಲಿಲ್ವೋ ಅವರು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗುವಂಥದ್ದು ಅಥವಾ ನವಗ್ರಹಗಳಲ್ಲಿ ಶನೇಶ್ವರನ ಆರಾಧನೆ ಮಾಡುವಂಥದ್ದು ಕೂಡ ಮಾಡೋದ್ರಿಂದ ಒಳ್ಳೇದಾಗುವಂಥದ್ದು. ಸೊ ಆದ್ರೆ ನಿಮ್ಮ ಜಾತಕದಲ್ಲಿ ನಿಮ್ಮ ಮನೆ ಹತ್ರ ಇರೋರು, ನಮ್ಮಲ್ಲಿ ಕೂಡ ಆಗಿರ್ಬೋದು, ನಿಮ್ಮ ಮನೆ ಹತ್ರ ಯಾರು ಇರ್ತಾರೆ ನುರಿತ ಜ್ಯೋತಿಷರಲ್ಲಿ ತಾವು ತಿಳ್ಕೊಳ್ಳಿ ತಮ್ಮ ಜಾತಕದಲ್ಲಿ ಶನೇಶ್ವರರು ಹೇಗಿದ್ದಾರೆ, ವೀಕ್ ಆಗಿದಾರೋ, ಸ್ಟ್ರಾಂಗ್ ಆಗಿದಾರೋ ಅಥವಾ ಅವರೇಜ್ ಆಗಿದಾರೋ, ಆ ಒಂದು ಶನೇಶ್ವರರ ಪೊಸಿಷನ್ ಅವರವರ ಜಾತಕದನುಸಾರವಾಗಿ ತಿಳ್ಕೊಂಡು ಪರಿಹಾರ ಮಾಡಿದ್ರೆ ಇನ್ನೂ ಒಳ್ಳೆಯದು. ಮತ್ತೆ ಹೆಚ್ಚು ಸ್ವಲ್ಪ ಶನೇಶ್ವರನು ತುಂಬಾ ಆರಾಧನೆ ಮಾಡುವಂಥದ್ದು ಕಾಲಭೈರವನ ಆರಾಧನೆ ಕೂಡ ಮಾಡ್ಬೋದು, ಶಿವನ ಆಲಯಕ್ಕೆ ಹೋಗ್ಬೋದು. ಸೊ ಈ ರೀತಿ ಮೀನರಾಶಿಯವರು ಅಜಾಗರೂಕತೆ ಮಾಡದಿರಂಗೆ ಶನೇಶ್ವರರ ಒಂದು ಆರಾಧನೆ ಮತ್ತು ಕಾಲಭೈರವನ ಆರಾಧನೆ ಮಾಡ್ಕೊಳ್ಳುವಂಥದ್ದು ಈ ಮಾಸದಲ್ಲಿ ತುಂಬಾ ಒಳ್ಳೆಯದನ್ನ ಕೊಡುವಂಥದ್ದು. ಇವರಿಗೆ ಶುಭ ವರ್ಣ ನೀಲಿ ಮತ್ತೆ ಕಪ್ಪು ಈ ಮಾಸದಲ್ಲಿ ನೋಡ್ತಾ ಬರ್ತೀವಿ. ಶುಭ ಸಂಖ್ಯೆ 6 ಮತ್ತು 8 ಈಸ್ ಅ ಗುಡ್ ನಂಬರ್ಸ್ ಫಾರ್ ದಿಸ್ ಮೀನರಾಶಿ ಅಂತ ಈ ಒಂದು ಮಾಸದಲ್ಲಿ ನೋಡ್ತಾ ಬರ್ತೇವೆ. ಓಕೆ, ಈ ಅಂದ್ರೆ ಮೀನರಾಶಿಯವರಿಗೆ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಆಗುತ್ತೆ, ಏನೆಲ್ಲ ಆಗಬಹುದು, ಜೊತೆಗೆ ಅದನ್ನ ತಡೆಗಟ್ಟುವಂತಹ ನಿಟ್ಟಿನಲ್ಲಿ ಯಾವ ರೀತಿಯಾದಂತಹ ಪರಿಹಾರ ಕ್ರಮಗಳಿದೆ, ಜೊತೆಗೆ ಶುಭ ಸಂಖ್ಯೆ, ಶುಭ ವರ್ಣ, ದ್ವಾದಶ ರಾಶಿಗಳ ಫಲಾಫಲಗಳೊಟ್ಟಿಗೆ ಪಂಚಾಂಗ ಮತ್ತೆ ತಿಥಿಯನ್ನು ಕೂಡ ತಿಳಿಸ್ಕೊಟ್ಟಿದ್ದಾರೆ ಗುರೂಜಿಗಳು. ನೀವು ಕೂಡ ಅದನ್ನ ಅನುಸರಿಸಿ ಹೋಗಿ ಅಂತ ಹೇಳ್ತಾ ಗುರೂಜಿ ಇಷ್ಟೆಲ್ಲ ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷತೆಯೊಂದಿಗೆ ಭೇಟಿಯಾಗೋಣ. ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ.